ಇದು ಮಂಡ್ಯದ ಕಥೆ ಆದ್ರೆ ಜೆಡಿಎಸ್ ಪಾಲಿಗೆ ದಕ್ಕಿರುವ ಕೋಲಾರ, ಮಂಡ್ಯ, ಹಾಸನ ಕ್ಷೇತ್ರಗಳಿಗೆ ಅಭ್ಯರ್ಥಿ ಇವತ್ತು ಬಹುತೇಕ ಫೈನಲ್ ಮಾಡ್ತಾರೆ. ಅಶ್ವಥ್ ನಾರಾಯಣ ಅವರನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ಕೂಡ ಆಗಿದ್ದಾರೆ. 3 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಇವತ್ತು ಗೊತ್ತಾಗುತ್ತೆ. ಜೆಡಿಎಸ್ಗೆ ಸಂಸದ ಸುಮಲತಾ ಅವರ ಬೆಂಬಲದ ವಿಚಾರದ ಬಗ್ಗೆ ಕೂಡ ಆ ಭೇಟಿ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ರಾಜ್ಯ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಆಗಿರೋ ಅಶ್ವಥ್ ನಾರಾಯಣ ಅವರನ್ನ ಮಾಜಿ ಸಿಎಂ ಎಚ್.ಡಿ.ಕೆ ಭೇಟಿಯಾಗಿದ್ದಾರೆ. ಭೇಟಿಯಾಗೋದ್ರ ಮುಖಾಂತರ ಜೆಡಿಎಸ್ಗೆ ಸಂಸದೆ ಸುಮಲತಾ ಅವರು ಬೆಂಬಲ ಕೊಡೋ ವಿಚಾರದ ಬಗ್ಗೆ ಭೇಟಿ ಮಾಡೋ ಟೈಮ್ ಬಂದರೆ ಎಲ್ಲರನ್ನೂ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಶ್ವಾಸಕ್ಕಾಗಿ ಕೊರತೆಗಳನ್ನು ಸರಿಪಡಿಸ್ಕೊಳ್ಳೋಕೆ ನಾನು ಭೇಟಿ ಮಾಡೋ ಅವಶ್ಯಕತೆ ಇದೆ, ಮಾಡ್ತೀನಿ ಹೀಗಂತ ಅಶ್ವಥ್ ನಾರಾಯಣ ಅವ್ರನ್ನ ಭೇಟಿಯಾದ ಬಳಿಕ ಎಚ್.ಡಿ.ಕೆ ಹೇಳಿದ್ದಾರೆ. ನಿನ್ನೆ ರಾತ್ರಿ ಇಬ್ರು ಕೂಡ ಅಂದರೆ ಎಚ್.ಡಿ.ಕೆ ಹೋಗಿ ಅಶ್ವಥ್ ನಾರಾಯಣ ಅವರ ನಿವಾಸಕ್ಕೆ ಹೋಗಿ ಮಾತನಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಆ 3 ಕ್ಷೇತ್ರಗಳಿಗೆ, ಒಂದು ಕಡೆ ಕೋಲಾರ ಮೀಸಲು ಕ್ಷೇತ್ರ, ಹಾಸನ, ಇನ್ನೊಂದು ಕಡೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರೇನ ಅಥವಾ ಅವರ ಮಗನ, ಇವೆಲ್ಲವೂ ಕೂಡ ನಿರ್ಧಾರ ಆಗತ್ತೆ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ. ಮಂಡ್ಯದಲ್ಲಿರುವಂತಹ ಅಸಮಾಧಾನ ಎಲ್ಲವೂ ಕೂಡ ಮುಗಿದು ಹೋಗಿದ್ಯಾ? ನಾರಾಯಣ್ ಗೌಡ ಕೂಡ ಅಸಮಾಧಾನ ಇದ್ದಿದ್ರು, ಜೆಡಿಎಸ್ಗೆ ಬೆಂಬಲ ಕೊಡೋದ್ರ ಬಗ್ಗೆ ಮುನಿಸ್ಕೊಂಡಿದ್ರು ಮಂಡ್ಯ ಭಾಗದಲ್ಲಿ. ಮತ್ತೊಂದು ಕಡೆ ಸುಮಲತಾ ಅವರು. ಬಟ್ ಇಲ್ಲಿ ನೋಡೋದಾದ್ರೆ ನಾರಾಯಣ್ ಗೌಡ್ರೆ ಹೂಗುಚ್ಚ ಕೊಡ್ತಾ ಇದ್ದಾರೆ. ಎಲ್ಲವೂ ಸರಿ ಆಯ್ತಾ ಇವರಿಬ್ಬರ ನಡುವೆ ಒಂದು ಮನಸ್ತಾಪ ಅಥವಾ ಮುನಿಸು ಅನ್ನುವಂಥದ್ದು ಪ್ರಶ್ನೆ. ನೋಡೋಣ. ಮತ್ತೊಂದು ಕಡೆ ಸುಮಲತಾ ಅವರು ಮೈತ್ರಿಗೆ ಬೆಂಬಲ ಕೊಡ್ತಾರಾ ಅಥವಾ ಸರಿ ಬಿಜೆಪಿ ಹೇಳ್ದಂಗೆ ನಾನು ಗೌರವ ಕೊಡ್ತೀನಿ ಅವರ ಮಾತಿಗೆ, ಯಾವುದೇ ರೀತಿಯ ಪಕ್ಷೇತರವಾಗಿ ನಿಂತ್ಕೊಳ್ಳೋ ಅಥವಾ ಬಂಡಾಯ ಹೇಳೋ ಕೆಲಸ ಮಾಡಲ್ಲ, ಬಟ್ ಜೆಡಿಎಸ್ ನನ್ನ ಬದ್ಧ ವೈರಿ, ಅದಕ್ಕೆ ನಾನು ಸಪೋರ್ಟ್ ಮಾಡೋ ಕೆಲಸಕ್ಕೆ ಹೋಗಲ್ಲ ಅಂತ ಅವರು ಸೈಲೆಂಟ್ ಆಗಿಬಿಡ್ತಾರ, ಚುನಾವಣೆಯಿಂದ ದೂರ ಸರಿತಾರೆ ಈ ವರ್ಷ? ಇದು ಪ್ರಶ್ನೆ ಇದೆ. ನೋಡೋಣ, ಇವತ್ತು ಉತ್ತರ ಕೊಡ್ತಾರೆ. ಮೈತ್ರಿಯ ಒಂದು ಹಿನ್ನೆಲೆಗಳು ಪ್ರಾರಂಭ ಆದ ನಂತರ ಎರಡು ಪಕ್ಷದ ಮುಖಂಡರುಗಳಲ್ಲಿ ಒಂದು ವಿಶ್ವಾಸದ ಒಂದು ವಾತಾವರಣಗಳು ನಿರ್ಮಾಣ ಏನಾಗಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಗುರಿ ಇರತಕ್ಕಂಥದ್ದು ಈಗಿನ ಲೋಕಸಭಾ ಚುನಾವಣೆ. ಆ ದೃಷ್ಟಿಯಿಂದ ಬಿ ಜೆ ಪಿಯ ಸ್ನೇಹಿತರುಗಳು ನನ್ನ ಹಳೆ ಸ್ನೇಹಿತರುಗಳೇ ಇಲ್ಲ. ಅವರು ನನ್ನನ್ನು ಭೇಟಿ ಮಾಡ್ತಕ್ಕಂಥದ್ದು, ನಾನು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸೌಹಾರ್ದಯುತವಾದಂಥ ಭೇಟಿ ಮತ್ತು ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಕ್ಕಂಥ. ಈಗ ನಮ್ಮ ಸನ್ಮಾನ್ಯ ನಾರಾಯಣಗೌಡರ ಮನೆಗೂ ಕುಮಾರಣ್ಣನವರು ಭೇಟಿ ಕೊಟ್ಟು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪುಟ್ಟರಾಜಣ್ಣನವರು ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಅವರು ಮಾಡ್ತಿದ್ದಾರೆ. ಅವ್ರ ಜೊತೆಯಾಗಿಯೇ ನಾರಾಯಣಗೌಡರು ಅವ್ರ ಜೊತೆಯಲ್ಲಿ ಹೆಗಲನ್ನು ಕೊಟ್ಟು ಜೊತೆಯಲ್ಲಿ ಜವಾಬ್ದಾರಿ ತೊಗೊಳ್ಳೋಂಥದ್ದಾಗಬೇಕು. ಮತ್ತು ಸುಮಲತಾ ಅವರು ಬಂದು ಕೈ ಜೋಡಿಸುವಂಥದ್ದಾಗಲಿ, ನಮ್ಮ ಸಂಚಾಲಕರಾಗಿರುವಂಥ ನಮ್ಮ CP ಉಮೇಶ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಭಾಳ ಉತ್ತಮವಾಗಿ ಪ್ರಕ್ರಿಯೆಯನ್ನು ಮಾಡಿ ಮಂಡ್ಯದಲ್ಲಿ ಏನು ಕಾಂಗ್ರೆಸ್ನವ್ರು ಏನು ಹೇಳ್ತಾರಲ್ಲ, ಕಾಂಗ್ರೆಸ್ನವ್ರನ್ನ ಅಡ್ರೆಸ್ಗಿಲ್ದಂಗೆ ಒಂದು ದೊಡ್ಡ ಅಂತರದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಬೇಕು. ನಮ್ಮ ಶತ್ರುಗಳು, ನಮ್ಮ ಪ್ರತಿಸ್ಪರ್ಧಿಗಳು ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನೋಂಥ ಸ್ಪಷ್ಟ ಉದ್ದೇಶ.